ಅವತ್ತು ನಾವು ಕೂಡ ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ. ನೀವಲ್ಲಿ ನಿಂತಿರ್ತೀರ ಹೊರಗಡೆ, ಫುಲ್ ಸ್ಟನ್ ಆಗೋಗಿರ್ತೀರ, ಶಾಕ್ ಆಗಿರ್ತೀರ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಬರ್ತಾರೆ ಅಮ್ಮನ ಇಲ್ಲಿಂದ ಇದೇ ಜಾಗದಿಂದ ಎತ್ಕೊಂಡು ಹೊರಗಡೆ ಹೋಗ್ತಾರೆ, ಆಂಬುಲೆನ್ಸ್ ಬರುತ್ತೆ, ನೀವು ನಿಂತಿರೋ ಜಾಗದಲ್ಲೇ ನಿಂತ್ಕೊಂಡು ಬಿಟ್ಟಿರ್ತೀರ, ವಿಭ್ರಮೆ ಆಗೋಗ್ಬಿಡ್ತಾರೆ. ಹೌದು. ಈ ಥರ ಪರಿಸ್ಥಿತಿ ನಮ್ಮ ತಾಯಿಯವ್ರಿಗೆ ಬರುತ್ತಾ ಏನಿದು ಅಂತ ನಾನು ಎದೆ ಹೊಡ್ಕೊಂಡಿದ್ದೀನಿ ರೀ ಗಾಡಿನಲ್ಲಿ. ನಮ್ಮ ಪಾಪ ವಾಹನ ಚಾಲಕರು ಶಶಿ ಅಣ್ಣ ಇಲ್ಲಣ್ಣ ಅಂತ ಅವನು ಅಳ್ತಾವನೆ. ಹಾಸ್ಪಿಟ್ಲ್ ಕರ್ಕೊಂಡೋಗಿ ಪಾಪ ಪ್ರಯತ್ನ ಪಡ್ತಾಯಿದ್ರು. ಅಷ್ಟಕ್ಕೂ ನನಗೆ ತಡೆಯೋಕ್ಕಾಗಲಿಲ್ಲ. ಅಯ್ಯೋ 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 ಅಂತ ಹೊಡ್ಕೊತಾ ಇದ್ದೀನಿ. ಎಲ್ಲ ಹಿಡ್ಕೊಂಡ್ರು ಕೈಗೆ. ಏನು ಹಿಡ್ಕೊಂಡು ಬಿ ಪಿ ಶೂಟ್ ಆಗೋಯ್ತು. 180 190ವರೆಗೂ ಶೂಟ್ ಆಯಿತು. ಬಿ ಪಿ ಶೂಟ್ ಆಗಿ ಕುತ್ತಿಗೆಲ್ಲ ಈಗ ಹೋಗ್ಬಿಡ್ತೀವ್ರೆ. ನನಗೆ ನಂದು ಪ್ರಜ್ಞೆನೇ ನಾನು ಕಳ್ಕೊಂಬಿಟ್ಟು ಹೋಗ್ಬಿಡ್ತಾ ಇದ್ನೋ ಏನೋ ನಾನು. ವಿನೋದ್ ರಾಜ್ ಅವರೇ ನನ್ನ ಕಣ್ಣು ನೋಡ್ರಿ ಅಂತ ಕೆನ್ನೆಗೆಲ್ಲ 2-3 ಸರಿ ಹೊಡೆದು ಪಾಪ ಆಸ್ಪತ್ರೆ ಹತ್ರ ಹೌದು ಬಿದ್ದೋಗ್ಬಿಟ್ರಿ ನೀವು ಸಡನ್ ಆಗಿ. ಅವತ್ತು ಬೆಳಗ್ಗೆ ಏನಾಯ್ತು? ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೆಳಗ್ಗೆ ಅವ್ರಿಗೆ ಇಷ್ಟವಾದೊಂದು ಹಾಡು ಹಾಡಿ ಅವ್ರಿಗೆ ಸಂತೋಷವಾಗಿದ್ದರು. ಯಾವ ಹಾಡು ಹೇಳಿದ್ರು? ತಿಂಡಿ ಅದೊಂದು ಕನ್ನಡ ಹಾಡು ಅಷ್ಟೇ, ಒಂದು ಯಾವುದೋ ಒಂದು ತಮಿಳು ಹಾಡು ಹಳೇದು ಕೇಳೋರು ಪಾಪ. 2 ಹೇಳಿಬಿಟ್ಟು ನಾನು ಬಂದು ನನ್ನ ಕೆಲಸ ನನ್ನ ಪಾಡಿಗೆ ಮಾಡಿಕೊಂಡು ತೋಟದ ಕೆಲಸನೇ ಹೋಗಿ ಸುತ್ಕೊಂಡು ಸ್ವಲ್ಪ ಮಾಡ್ಕೊಂಡ್ಬಂದು ತಿರುಗಿ ಬಂದು ಅಮ್ಮನ ನೋಡೋದು. ಚೆನ್ನಾಗಿದ್ದಾರೆ. ಮಧ್ಯಾಹ್ನನೂ ಚೂರು ಕೆಲಸ ಇದ್ದಿತ್ತು. ಸ್ವಲ್ಪ ಅಮ್ಮನಿಗೆ ಆಲ್ಬಮಿನ್ ಅನ್ನುವಂಥ ಇಂಜೆಕ್ಷನ್ ತೊಗೊಂಬರ್ಬೇಕಾಗಿತ್ತು. ಹನುಮಂತರಾಜು ಅಂತ ಗೌಡ್ರು ಪಾಪ ಅವ್ರು ಕೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದೆ. ಡ್ರಿಪ್ಪು ಹೋಗ್ತಾಯಿದೆ. ಚೆನ್ನಾಗೇ ಇದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ಅವ್ರಿಗೆ ಗೊತ್ತು ಇಂಥದ್ದು ಅಂತ. ಇಲ್ಲ ವಿನೋ ಎಲ್ಲ ಕಣ್ಣಿಗೆ ಬಿಡೋದು ನೋಡೋದು ಅದಷ್ಟನ್ನು ಮಾಡಿದ್ದಾರೆ ಇವರೇ. ಹೇಗೆ ಸಡನ್ನಾಗಿ ಒಂದು 3:30-4 ಹಾಗೆ ಈ ಥರ ಅವರು ಕುಸಿದ್ಬಿಟ್ರು ಗೊತ್ತಿಲ್ಲ. ಕಫ ಕಟ್ಕೊಂಡ್ಬಿಡ್ತಾ ಏನು ಅಂತ ತಿಳ್ಕೊಳ್ಳೋದ್ರೊಳಗೇ ಅವ್ರು ಈ ಪ್ರಪಂಚದಲ್ಲಿ ಇರಲಿಲ್ಲ ರೀ. ಆದರೆ ನನ್ನ ಹತ್ರ ನೀರು ಕುಡ್ಕೊಂಡು ಹೋದರು ನನ್ನ ತಾಯಿಯವರು.